ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಮ್ಯೂಚುವಲ್ ಫಂಡ್ಸ್ ನೆಟ್ ಸೆಲ್ಲರ್ಸ್ ಇನ್ ಫೆಬ್ರವರಿ ಸೋಫಾರ್. ಮ್ಯೂಚುವಲ್ ಫಂಡ್ಸು ಸುಮಾರು ತಿಂಗಳು, ಆಲ್ಮೋಸ್ಟ್ 3 ವರ್ಷ ಆದಮೇಲೆ ನೆಟ್ ಸೆಲ್ಲರ್ಸ್ ಆಗಿದೆ ಇಂಡಿಯನ್ ಮಾರ್ಕೆಟ್ಸಲ್ಲಿ. ಫೆಬ್ರವರಿ ತಿಂಗಳಲ್ಲಿ ಇಲ್ಲಿವರೆಗೆ 4,100 ಕೋಟಿ ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಹಾಗೂ ಲಾಸ್ಟ್ 7 ಟ್ರೇಡಿಂಗ್ ಸೆಷನ್ಸಲ್ಲಿ 6 ಸೆಷನ್ಸಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದರು. ಈ ಥರ ಲಾಸ್ಟ್ ಸೆಲ್ಲಿಂಗ್ ಮಾಡಿದ್ದು ನೆಟ್ ಸೆಲ್ಲಿಂಗು ಏಪ್ರಿಲ್ 2023ಅಲ್ಲಿ. ಆವಾಗ 4,532 ಕ್ರೋರ್ಸ್ ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು. ಅದಾದಮೇಲೆ 34 ತಿಂಗಳು ಕಂಟಿನ್ಯೂಸ್ ಆಗಿ ನೆಟ್ ಬಯರ್ಸ್ ಆಗಿದ್ದರು. ಮ್ಯೂಚುವಲ್ ಫಂಡ್ಸು ಜಾನ್ವರಿ 2026ಅಲ್ಲಿ 42,355 ಕ್ರೋರ್ಸ್ ವರ್ತ್ ಶೇರ್ಸನ್ನು ಪರ್ಚೇಸ್ ಮಾಡಿದರು ನೆಟ್ ಬೇಸಿಸಲ್ಲಿ. ಹಾಗೂ 2025 ಎಂಟೈರ್ ಕ್ಯಾಲೆಂಡರ್ ಇಯರಲ್ಲಿ 4.93 ಲ್ಯಾಕ್ ಕ್ರೋರ್ಸ್ ವರ್ತ್ ಶೇರ್ಸನ್ನು ಪರ್ಚೇಸ್ ಮಾಡಿದರು. ನ್ಯೂಸ್ ನಂಬರ್ 2, ಶ್ರೀರಾಮ್ ಪ್ರಾಪರ್ಟೀಸ್ ಬೈಸ್ 4 acre ಲ್ಯಾಂಡ್ ಇನ್ ಬೆಂಗಳೂರು. ಶ್ರೀರಾಮ್ ಪ್ರಾಪರ್ಟೀಸ್ ಅವರು 4 ಎಕರೆ ಲ್ಯಾಂಡನ್ನು ತೊಗೊಂಡಿದ್ದಾರೆ ಸರ್ಜಾಪುರ್ ಮೇನ್ ರೋಡಲ್ಲಿ ಟು ಡೆವಲಪ್ ಪ್ರೀಮಿಯಂ ಹೈ ರೈಸ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟು. ಹಾಗೂ ಈ ಪ್ರಾಜೆಕ್ಟಿಂದ ಎಕ್ಸ್ಪೆಕ್ಟೆಡ್ ರೆವಿನ್ಯೂ 600 ಕೋಟಿ. ಈ ಪ್ರಾಜೆಕ್ಟ್ ಡೆವಲಪ್ಮೆಂಟಲ್ಲಿ 5 ಲಕ್ಷ ಸ್ಕ್ವೇರ್ ಫೀಟು ಸೇಲಬಲ್ ಏರಿಯಾ ಸಿಗುತ್ತೆ ಅವರಿಗೆ. ಹಾಗೂ ಅವರು ಈ ಪ್ರಾಜೆಕ್ಟನ್ನು ಎಂಡ್ ಪಾರ್ಟ್ ಆಫ್ 2026ಅಲ್ಲಿ ಲಾಂಚ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಸದ್ಯಕ್ಕೆ ಕಂಪನಿ 50 ಪ್ರಾಜೆಕ್ಟ್ಸನ್ನು ಡೆಲಿವರ್ ಮಾಡಿದ ಇವತ್ತವರೆಗೆ. ಹಾಗೂ ಸೇಲಬಲ್ ಏರಿಯಾ ಸೇಲ್ ಮಾಡಿದವರು ಇವತ್ತವರೆಗೆ 3.08 crore ಸ್ಕ್ವೇರ್ ಫೀಟು. ನ್ಯೂಸ್ ನಂಬರ್ 3, ಇಂಡಿಯನ್ ಮಾರ್ಕೆಟ್ಸ್ ಕ್ಲೋಸ್ ಪಾಸಿಟಿವ್ಲಿ ಟುಡೇ. ಸುಮಾರು ದಿವಸ ಆದಮೇಲೆ ಇಂಡಿಯನ್ ಮಾರ್ಕೆಟ್ಸ್ ಇವತ್ತು ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಹಾಗೂ ನಿಫ್ಟಿ 0.8% ಅಪ್ಪು, ಮಿಡ್ ಕ್ಯಾಪ್ ಇಂಡೆಕ್ಸ್ 0.5% ಅಪ್ಪು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.1% ಅಪ್ಪು. ರ್ಯಾಲಿ ಆಗಿದ್ದು ಯಾಕಂದರೆ ಸುಮಾರು ದಿವಸ ನೆಗೆಟಿವ್ ಆಗಿತ್ತು, ಸ್ವಲ್ಪ ಬೈಯಿಂಗ್ ಆಗಿದೆ. ಮೇ ಬಿ FIIs ಇಂದ ಹಾಗೂ DIIs ಇಂದ. ನಾಳೆ ನೋಡಬೇಕಾಗತ್ತೆ ಫಿಗರ್ಸ್ ಯಾವ ಥರ ಇದೆ ಇವತ್ತಿಗೆ ಅಂತ. ಹಾಗೂ ಬ್ಯಾಂಕಿಂಗ್ ಸ್ಟಾಕ್ಸು ಇವತ್ತು ಸ್ವಲ್ಪ ಮೇಲೋಯಿತು. ಯಾಕಂದರೆ ಡೇಟಾ ಏನು ತೋರಿಸ್ತದೆ ಅಂದರೆ ಲೋನ್ ಗ್ರೋತು ಇಂಪ್ರೂವ್ ಆಗಿದೆ, ಪ್ಲಸ್ಸು ಅಸೆಟ್ ಕ್ವಾಲಿಟಿ ಅಂದರೆ NPAs ಜಾಸ್ತಿ ಆಗ್ತಾಯಿಲ್ಲ. ನ್ಯೂಸ್ ನಂಬರ್ 4, ಬ್ಯಾಂಕ್ ಡೆಪ್ಯೂಟಿ ಮ್ಯಾನೇಜರ್ ಪ್ಲೆಜಸ್ ಕಸ್ಟಮರ್ಸ್ ಗೋಲ್ಡು. ಇಂಡಿಯನ್ ಬ್ಯಾಂಕದೊಬ್ಬರು ಡೆಪ್ಯೂಟಿ ಮ್ಯಾನೇಜರ್ ಗಿರಿನಗರ್ ಬ್ರಾಂಚಲ್ಲಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಯಾಕಂದರೆ ಕಸ್ಟಮರ್ದು ಗೋಲ್ಡನ್ನು ತಗೊಂಡು ಅದನ್ನು ಒಂದು ಮಾರ್ಟ್ಗೇಜ್ ಮಾಡಿಕೊಂಡು ಅದನ್ನು ಮೋಸ್ಟ್ ಪ್ರಾಬ್ಲಿ ಆನ್ಲೈನ್ ಬೆಟ್ಟಿಂಗಿಗೆ ಯೂಸ್ ಮಾಡಿದ್ದಾರೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಗೋಲ್ಡ್ ವರ್ತ್ 4 crore rupees ಅಂದರೆ ಅಪ್ರಾಕ್ಸಿಮೇಟ್ಲಿ 2,780 ಗ್ರಾಮ್ಸು ಯಾರೋ ಅದು ಕಸ್ಟಮರು ಗೋಲ್ಡ್ ಲೋನ್ ತಗೊಳ್ಳಿಕ್ಕೆ ಒಂದು ಅಡವೆ ಇಟ್ಟಿದ್ರು. ಆ ಲೋನ್ ತಗೊಂಡು ಇವರು ಬೇರೆ ಕಡೆ ಅಡವೆ ಇಟ್ಕೊಂಡು ದುಡ್ಡು ತಗೊಂಡು ಆನ್ಲೈನ್ ಬೆಟ್ಟಿಂಗ್ ಮಾಡಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸವರು 700 ಗ್ರಾಮ್ ವರ್ತ್ ಗೋಲ್ಡನ್ನು ರಿಕವರ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. JSW MG ಮೋಟರ್ ಇಂಡಿಯಾ ಅವರು 4 ಮಾಡೆಲ್ ಈ ವರ್ಷ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ ಫ್ಯೂ ಇಯರ್ಸಲ್ಲಿ 3,000 ರಿಂದ 4,000 ಕೋಟಿ ಅವರ ಬಿಸ್ನೆಸ್ಸಲ್ಲಿ. ಈ ನ್ಯೂ ಮಾಡೆಲ್ಸು ಪ್ಲಗ್ ಇನ್ ಹೈಬ್ರಿಡ್ಡು ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಲು ಮತ್ತು ಒಂದು ಮೆಜೆಸ್ಟರ್ SUV ಅಂತ ಲಾಂಚ್ ಮಾಡ್ತಾರೆ. ಪ್ಲಸ್ ಇನ್ನೊಂದು ಅಡಿಷ್ನಲ್ ಮಾಡೆಲ್ನು ಲಾಂಚ್ ಮಾಡ್ತಾರೆ. ಅದು ಇನ್ನೂ ಕರೆಕ್ಟಾಗಿ ಅನೌನ್ಸ್ಮೆಂಟ್ ಮಾಡಿಲ್ಲ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 212 ಪಾಯಿಂಟ್ಸ್ ಅಪ್ಪು, 25,683 ಕ್ಲೋಸ್ ಆಯಿತು. ಸೆನ್ಸೆಕ್ಸು 650 ಪಾಯಿಂಟ್ಸ್ ಅಪ್ಪು, 83,277 ಕ್ಲೋಸ್ ಆಯಿತು. ಇವತ್ತು ಸುಮಾರು ದಿವಸ ಆದಮೇಲೆ ಪಾಸಿಟಿವ್ ಕ್ಲೋಸ್ ಆಗಿದೆ ಮಾರ್ಕೆಟ್ಸಿಗೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 4.63% ಅಪ್ಪು, ಕೋಲ್ ಇಂಡಿಯಾ 3.31% ಅಪ್ಪು, HDFC ಬ್ಯಾಂಕ್ 2.42% ಅಪ್ಪು. ಟಾಪ್ ಲೂಸರ್ಸು ಟೆಕ್ ಮಹೀಂದ್ರ 1.41% ಡೌನು, ಮಾರುತಿ ಸುಜುಕಿ 1.22% ಡೌನು, ಬಜಾಜ್ ಫೈನಾನ್ಸ್ 1.17% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೊರೆಂಟ್ ಫಾರ್ಮಾ 4.5% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 4.29% ಅಪ್ಪು, JSW ಎನರ್ಜಿ 3.21% ಅಪ್ಪು. ಟಾಪ್ ಲೂಸರ್ಸು TVS ಮೋಟರ್ಸ್ 1.48% ಡೌನು, ಇನ್ಫೋ ಎಡ್ಜ್ 1.39% ಡೌನು, ಇಂಡಿಯನ್ ಹೋಟೆಲ್ಸ್ 1.27% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,208 ಸ್ಟಾಕು, ಕಮ್ಮಿಯಾಗಿದ್ದು 1,713. ಸೊ 41% ಅಪ್ಪು, 59% ಡೌನು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,644 per ಗ್ರಾಮು, ಸಿಲ್ವರ್ 268 rupees per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 90.65 rupees, €1 107.55 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week high. L&T 52-week high 4,206, closing 4,202. SBI 52-week high 1,212, closing 1,208. Point number 8, stocks near 52-week low.
ಬಾಟಾ 52 ವೀಕ್ ಲೋ 821, ಕ್ಲೋಸಿಂಗ್ ಪ್ರೈಸ್ 829. ಓಲಾ ಎಲೆಕ್ಟ್ರಿಕ್ 28.7 52 ವೀಕ್ ಲೋ, ಕ್ಲೋಸಿಂಗು 28.83 rupees. Point number 9, global cues today. Hong Kong markets 0.6% up, Japan 0.09% up, Germany 0.21% up, France 0.27% up, UK 0.21% up ಹಾಗೂ ನ್ಯಾಸ್ಡ್ಯಾಕ್ ಶುಕ್ರವಾರ 0.24% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.